ಸಚಿವ ಜಮೀರ್ ವಿರುದ್ಧ ರಾಜ್ಯಪಾಲರಿಗೆ ದೂರು ದಾಖಲಾಗಿದೆ. ಹೈದರಾಬಾದ್ ವ್ಯಕ್ತಿಗೆ ಸಹಕರಿಸಿದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಕರೆ ಮಾಡಿದ ಪ್ರಕರಣ ಸಂಬಂಧ ಜಮೀರ್ ವಿರುದ್ಧ ರಾಜ್ಯಪಾಲರಿಗೆ ಜೆಡಿಎಸ್ ದೂರನ್ನು ಕೊಟ್ಟಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಹೈದರಾಬಾದ್ನ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಆರೋಪಿಯ ಪರವಾಗಿ ಮಾತನಾಡಿದರು. ಅದರ ಆಡಿಯೋ ಒಂದು ಭಾರಿ ವೈರಲ್ ಆಗಿತ್ತು. ಪೊಲೀಸರಿಗೆ ಕರೆ ಮಾಡಿದ ಪ್ರಕರಣ ಸಂಬಂಧ ಜಮೀರ್ ವಿರುದ್ಧ ರಾಜ್ಯಪಾಲರಿಗೆ ಜೆಡಿಎಸ್ ದೂರೊಂದನ್ನು ಕೊಟ್ಟಿದೆ. ರಾಜ್ಯದ ರೈತರಿಂದ ಮೆಕ್ಕೆಜೋಳ ಖರೀದಿಸಿ ಹಣ ಕೊಡದೆ ವಂಚನೆ ಆರೋಪಕ್ಕೆ ಸಂಬಂಧಪಟ್ಟ ಆರೋಪಿ ಅವನು. ಹೈದರಾಬಾದ್ ಮೂಲದ ಅಕ್ಬರ್ ಬಿನ್ ಥಬರ್ ಪರ ಜಮೀರ್ ಅಹಮದ್ ಮಾತನಾಡಿದ್ದ. ಅಕ್ಬರ್ ಟೀಮಿಗೆ ಅಲ್ಪಸಂಖ್ಯಾತ ಇಲಾಖೆಯ ವಾಹನ ಬಳಕೆಗೆ ಅವಕಾಶ. ಇಷ್ಟಲ್ಲದೆ ಅಕ್ಬರ್ ಮತ್ತು ರೈತರ ನಡುವೆ ರಾಜಿ ಮಾಡುವಂತೆ ಪೊಲೀಸರಿಗೆ ಜಮೀರ್ ಇನ್ಫ್ಲೂಯೆನ್ಸ್ ಮಾಡಿದ್ದ. ಸಚಿವ ಜಮೀರ್ ಅಹಮದ್ ರಾಜಿ ಆಡಿಯೋ ರಾಜ್ಯಾದ್ಯಂತ ವೈರಲ್ ಆಗಿತ್ತು. ಹೀಗಾಗಿ ಅಧಿಕಾರ ದುರುಪಯೋಗ ಮಾಡಿರುವ ಸಚಿವರನ್ನ ವಿಚಾರಣೆ ಮಾಡಬೇಕು, ಸಂಪುಟದಿಂದ ವಜಾಗೊಳಿಸುವಂತೆ ಜೆಡಿಎಸ್ ದೂರನ್ನು ಕೊಟ್ಟಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಜಮೀರ್, ಯಾರು ಬೇಕಾದರೂ ದೂರು ಕೊಡ್ಲಿ, ಐ ಡೋಂಟ್ ಕೇರ್. ಅದರಲ್ಲಿ ಏನಿದೆ, ನಾವು ಸಾರ್ವಜನಿಕ ಜೀವನದಲ್ಲಿದ್ದೇವೆ, ನಮ್ಮದು ಒಳ್ಳೆಯದು ಕೆಟ್ಟದು ಎಲ್ಲವೂ ಜನರಿಗೆ ಗೊತ್ತಿದೆ. ಯಾರೋ ಒಬ್ಬರು ಬಂದು ಹೀಗೆ ಹಣ ಕೊಡಬೇಕು ಅಂತ ಹೇಳಿದ್ರು, ಹಾಗಾಗಿ ನಾನು ಸಹಕಾರ ಕೊಟ್ಟೆ. ನಾನು ಏನು ಮಾತಾಡಿದ್ದೀನಿ ಆಡಿಯೋ ಇದೆ ನೋಡಿ, ಹಣ ಕೊಡಬೇಕು, ಅವನು ಚೀಟಿಂಗ್ ಮಾಡಿರೋದು ನಿಜ, ಆದರೆ ರೈತರು ಹೇಳಿದಷ್ಟು ಅಲ್ಲ, ಕೂತು ಇತ್ಯರ್ಥ ಮಾಡಿಕೊಳ್ಳಿ ಅಂತ ಹೇಳಿದ್ದೇನೆ. ಇಷ್ಟು ಬಿಟ್ಟು ನಾನು ಬೇರೆ ಏನು ಮಾತನಾಡಿದ್ದೀನಿ? ನೂರಾರು ಜನರು ಬರ್ತಾರೆ, ಸಹಾಯ ಮಾಡಿ ಅಂತ ಮಾಡಿದ್ದೇನೆ, ಇದರಲ್ಲಿ ತಪ್ಪೇನಿದೆ? ಜೆಡಿಎಸ್ ದೂರು ಕೊಡಲಿ, ಮತ್ತೊಬ್ಬರು ಕೊಡಲಿ, ಐ ಡೋಂಟ್ ಕೇರ್. ನಮ್ಮ ಇಲಾಖೆಯ ಕಾರು ಬಳಕೆ ಮಾಡಿರೋದು ಸುಳ್ಳು. ಸಚಿವ ಜಮೀರ್ ವಿರುದ್ಧ ರಾಜ್ಯಪಾಲರಿಗೆ ದೂರು. ಆಡಿಯೋದಲ್ಲ, ಆ ಥರದ ತಪ್ಪೇನಿಲ್ಲ. ಸಚಿವ ಜಮೀರ್ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಡಲಾಗಿದೆ. ಹೈದರಾಬಾದ್ನಲ್ಲೊಬ್ಬ ಅಕ್ಬರು ಅನ್ನೋ ವ್ಯಕ್ತಿ, ಆತ ಯಾವನಿಗೂ ಚೀಟ್ ಮಾಡಿದ್ನಂತೆ. ಇನ್ನು ಚೀಟ್ ಆಗಲ್ಪಟ್ಟ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದ. ಕಂಪ್ಲೇಂಟ್ ಕೊಟ್ಟ ನಂತರ ಅಕ್ಬರ್ನನ್ನು ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರು. ಈ ಅಕ್ಬರ್ ಅನ್ನೋನು ಸಚಿವ ಜಮೀರ್ ಅಹಮದ್ ಅವರ ಆಪ್ತನಾಗಿದ್ದ. ಕಷ್ಟನ ಹೇಳ್ಕೊಂಡಿದ್ದ, ನಾನೊಂದಷ್ಟು ದುಡ್ಡು ಕೊಡಬೇಕಿತ್ತು, ಅವನು ಬೇರೆ ಕಂಪ್ಲೇಂಟ್ ಕೊಟ್ಟವನೇ, ಪೊಲೀಸ್ನವ್ರು ನನ್ನ ಅರೆಸ್ಟ್ ಮಾಡೋ ಚಾನ್ಸಸ್ ಇದ್ದಾವೆ ಅಂತ ಸಚಿವನಾಗಿ ಇನ್ಫ್ಲುಯೆನ್ಸನ್ನು, ಪ್ರಭಾವವನ್ನು ತೋರಿಸೋದಕ್ಕೆ ಹೋದರು. ಆ ಆಡಿಯೋ ವೈರಲ್ ಆಯಿತು. ವೈರಲ್ ಆದ ಬೆನ್ನಲ್ಲೇ ಸಚಿವ ಜಮೀರ್ ಅಹಮದ್ ವಿರುದ್ಧ ಪರವಿರೋಧ ಚರ್ಚೆಗಳು ಕೂಡ ಶುರುವಾಗಿತ್ತು. ಅದಾದ ನಂತರ ಕಾಂಗ್ರೆಸ್ನ ಕೆಲ ಸಚಿವರು ಕೂಡ ಅದನ್ನು ಸಮರ್ಥನೆ ಮಾಡಿಕೊಂಡ್ರು, ಇನ್ನು ಕೆಲವರು ಖಂಡನೆ ಮಾಡಿದ್ರು. ಒಟ್ಟಾರೆ ಸಚಿವ ಜಮೀರ್ ವಿರುದ್ಧ ರಾಜ್ಯಪಾಲರಿಗೆ ದೂರೊಂದು ಹೋಗಿದೆ. ಹೈದರಾಬಾದ್ ವ್ಯಕ್ತಿಗೆ ಸಹಕರಿಸಿದ ಆರೋಪ, ಪೊಲೀಸರಿಗೆ ಕರೆ ಮಾಡಿದ ಪ್ರಕರಣ ಸಂಬಂಧ ಜಮೀರ್ ವಿರುದ್ಧ ರಾಜ್ಯಪಾಲರಿಗೆ ಜೆಡಿಎಸ್ ದೂರನ್ನು ದಾಖಲು ಮಾಡಿದೆ. ರಾಜ್ಯದ ರೈತರಿಂದ ಮೆಕ್ಕೆಜೋಳ ಖರೀದಿಸಿ ಹಣ ಕೊಡದೆ ವಂಚನೆ. ಹೈದರಾಬಾದ್ ಮೂಲದ ಅಕ್ಬರ್ ಬಿನ್ ಥಬರ್ ಪರ ಸಚಿವ ಜಮೀರ್ ಅಹಮದ್. ಇನ್ನು ಅಕ್ಬರ್ ಮತ್ತು ಟೀಮಿಗೆ ಅಲ್ಪಸಂಖ್ಯಾತ ಇಲಾಖೆ ವಾಹನ ಬಳಕೆಗೆ ಅವಕಾಶ. ಇಷ್ಟಲ್ಲದೆ ಅಕ್ಬರ್ ಮತ್ತು ರೈತರ ನಡುವೆ ರಾಜಿ ಮಾಡುವಂತೆ ಪೊಲೀಸರಿಗೆ ಜಮೀರ್ ಕರೆ. ಸಚಿವ ಜಮೀರ್ ಅಹಮದ್ ರಾಜಿ ಆಡಿಯೋ ರಾಜ್ಯಾದ್ಯಂತ ವೈರಲ್ ಆಗಿತ್ತು. ಹೀಗಾಗಿ ಅಧಿಕಾರ ದುರುಪಯೋಗ ಮಾಡಿರುವ ಸಚಿವರನ್ನ ಸಂಪುಟದಿಂದ ವಜಾಗೊಳಿಸುವಂತೆ ಜೆಡಿಎಸ್ ದೂರು ಕೊಟ್ಟವು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಜಮೀರ್, ಯಾರು ಬೇಕಾದರೂ ದೂರು ಕೊಡಲಿ, ಅದರಲ್ಲಿ ತಪ್ಪೇನಿದೆ, ನಾವು ಸಾರ್ವಜನಿಕ ಜೀವನದಲ್ಲಿದ್ದೇವೆ, ಯಾರೋ ಒಬ್ಬರು ಬಂದು ಹೀಗೆ ಹಣ ಕೊಡಬೇಕು ಅಂತ ಹೇಳಿದ್ದರು, ನಾನು ಏನು ಮಾತಾಡಿದ್ದೀನಿ ಅನ್ನೋ ಆಡಿಯೋ ಕೂಡ ಇದೆ, ಆದರೆ ರೈತರು ಹೇಳಿದಷ್ಟು ಅಲ್ಲ, ಕೂತು ಇತ್ಯರ್ಥ ಮಾಡಿಕೊಳ್ಳಿ ಅಂತ ಹೇಳಿದ್ದೆ. ಸೊ ಅಷ್ಟೇ ಹೇಳಿರುವಂತಹದ್ದು. ನೂರಾರು ಜನರು ಬರ್ತಾರೆ, ಸಹಾಯ ಮಾಡಿ ಅಂತ ಮಾಡಿದ್ದೇನೆ, ಇದರಲ್ಲಿ ನಂದೇನು ತಪ್ಪಿಲ್ಲ, ನಮ್ಮ ಇಲಾಖೆಯ ಕಾರು ಬಳಕೆ ಮಾಡಿರೋದು ಕೂಡ ಸುಳ್ಳು ಅಂತ ಜಮೀರ್ ಅಹಮದ್ ಖಾನ್ ಆ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.